ಆತ್ಮೀಯರೇ ನಮಸ್ಕಾರ. ನಾನು ನಿತ್ಯಾನಂದ, ಉಡುಪಿಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ರಾಜ್ಯಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ಹಿಂದೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಭಾರತದ ನ್ಯಾಯಾಂಗ ಪದ್ಧತಿ, ಭಾರತದ ಸರ್ವೋಚ್ಚ ನ್ಯಾಯಾಲಯ, ಅದರ ರಚನೆ ಹಾಗೂ ಅಧಿಕಾರದ ವ್ಯಾಪ್ತಿಯ ಕುರಿತು 2 ಉಪನ್ಯಾಸಗಳನ್ನು ಜ್ಞಾನನಿಧಿಗೆ ಕಳುಹಿಸಿರುತ್ತೇನೆ. ಈ ಉಪನ್ಯಾಸ ಮಾಲಿಕೆಯ 3ನೆಯ ಉಪನ್ಯಾಸ ರಾಜ್ಯಗಳ ಹೈಕೋರ್ಟ್ಗಳು ಅಥವಾ ಉಚ್ಚ ನ್ಯಾಯಾಲಯಗಳು. ಕರ್ನಾಟಕದ ಎಲ್ಲ ವಿಶ್ವವಿದ್ಯಾನಿಲಯಗಳ ಪ್ರಥಮ ಪದವಿ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವ ಭಾರತದ ಸಂವಿಧಾನದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಉಪನ್ಯಾಸವನ್ನು ಸಿದ್ಧಪಡಿಸಲಾಗಿದೆ. ಈ ಉಪನ್ಯಾಸದಲ್ಲಿ ನಾನು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎನ್ನುವ ದೃಷ್ಟಿಯಿಂದ ಈ ಉಪನ್ಯಾಸದ ಪ್ರಮುಖ ಅಂಶಗಳನ್ನು ಆಂಗ್ಲ ಭಾಷೆಯಲ್ಲಿ ಟೈಪಿಸಿ ಅದನ್ನು ಕೂಡ ಕೊಡುವ ಪ್ರಯತ್ನ ಮಾಡಿದ್ದೇನೆ. ವಿದ್ಯಾರ್ಥಿಗಳ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಪರದೆಯ ಮೇಲೆ ಈ ಆಂಗ್ಲ ಭಾಷೆಯ ಮುಖ್ಯ ಅಂಶಗಳು ಗೋಚರಿಸಲಿವೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಲೆಂಬ ನಂಬಿಕೆ ನನ್ನದು. ಇಂದಿನ ಉಪನ್ಯಾಸದಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯಗಳ ರಚನೆಯ ಕುರಿತು ಪ್ರಸ್ತಾಪಿಸುವ ಮೊದಲು ಭಾರತದ ಸಂವಿಧಾನವು ಉಚ್ಚ ನ್ಯಾಯಾಲಯದ ರಚನೆಗಳ ಬಗ್ಗೆ ಏನು ಹೇಳುತ್ತದೆ ಎನ್ನುವುದನ್ನು ಗಮನಿಸೋಣ. ಅಕಾರ್ಡಿಂಗ್ ಟು ಆರ್ಟಿಕಲ್ 214 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದೇರ್ ಶಲ್ ಬಿ ಎ ಹೈಕೋರ್ಟ್ ಇನ್ ಈಚ್ ಸ್ಟೇಟ್. ಸಂವಿಧಾನದ 214ನೆಯ ವಿಧಿಯು ಪ್ರತಿಯೊಂದು ರಾಜ್ಯದಲ್ಲಿಯೂ ಒಂದು ಉಚ್ಚ ನ್ಯಾಯಾಲಯ ಇರಬೇಕೆಂದು ತಿಳಿಸುತ್ತದೆ. 7ನೆಯ ತಿದ್ದುಪಡಿ ಅಂದರೆ 1956ರಲ್ಲಿ ಸಂವಿಧಾನಕ್ಕೆ ಮಾಡಲಾದ 7ನೆಯ ತಿದ್ದುಪಡಿಯು ನಮ್ಮ ಸಂಸತ್ತಿಗೆ ಒಂದು ಅಧಿಕಾರವನ್ನು ನೀಡಿದೆ. ಅಂದರೆ 2 ಅಥವಾ ಹೆಚ್ಚು ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಒಂದು ಸಾಮಾನ್ಯ ಉಚ್ಚ ನ್ಯಾಯಾಲಯವನ್ನು ಕಾನೂನಿನ ಮೂಲಕ ಸ್ಥಾಪಿಸುವ ಅಧಿಕಾರವನ್ನು ಸಂಸತ್ತಿಗೆ ನೀಡಿದೆ. ಉದಾಹರಣೆಗೆ ಅಸ್ಸಾಂ, ಮೇಘಾಲಯ, ನಾಗಾಲ್ಯಾಂಡ್, ಮಣಿಪುರ ಮತ್ತು ತ್ರಿಪುರ ರಾಜ್ಯಗಳಿಗೆ ಗುವಾಹಟಿಯ ಉಚ್ಚ ನ್ಯಾಯಾಲಯವನ್ನು ಸ್ಥಾಪಿಸಲಾಗಿದೆ. ಅಂದರೆ ಈ ಮೇಲೆ ತಿಳಿಸಿದ ರಾಜ್ಯಗಳಿಗೆ ಒಂದು ಸಾಮಾನ್ಯವಾದ ಉಚ್ಚ ನ್ಯಾಯಾಲಯ ಇರುತ್ತದೆ. ಅದೇ ರೀತಿ ಪಂಜಾಬ್, ಹರಿಯಾಣ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಚಂಡೀಗಢಕ್ಕೆ ಸಮಾನವಾದ ಉಚ್ಚ ನ್ಯಾಯಾಲಯವು ಚಂಡೀಗಢದಲ್ಲಿದೆ. ಮುಂದೆ ಉಚ್ಚ ನ್ಯಾಯಾಲಯದ ರಚನೆಯ ಬಗ್ಗೆ ಗಮನಿಸೋಣ. ವಿದ್ಯಾರ್ಥಿಗಳೇ, ಪ್ರತಿಯೊಂದು ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶನನ್ನು, ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್, ಮತ್ತು ಇತರ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ. ಎವ್ರಿ ಹೈಕೋರ್ಟ್ should consist of one chief justice and such other judges as the president may from time to time deem it necessary to appoint. ಈ ನ್ಯಾಯಾಧೀಶರುಗಳನ್ನು ಕಾಲಕಾಲಕ್ಕೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಪ್ರಾಸಂಗಿಕವಾಗಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ರಾಷ್ಟ್ರಪತಿಯವರು ತಾತ್ಕಾಲಿಕ ನ್ಯಾಯಾಧೀಶರನ್ನು ಸಹ ನೇಮಿಸುತ್ತಾರೆ. ನ್ಯಾಯಾಲಯದ ಕಾರ್ಯಭಾರವು ಹೆಚ್ಚಳಗೊಂಡಾಗ ರಾಷ್ಟ್ರಪತಿಯವರು ಗರಿಷ್ಠ 2 ವರ್ಷಗಳ ಅವಧಿಗೆ ಹೆಚ್ಚುವರಿ ನ್ಯಾಯಾಧೀಶರುಗಳನ್ನು ನೇಮಿಸಬಹುದು. ಅಂದರೆ ದ ಪ್ರೆಸಿಡೆಂಟ್ ಕ್ಯಾನ್ ಆಲ್ಸೋ ಅಪಾಯಿಂಟ್ ಟೆಂಪೊರರಿ ಜಡ್ಜಸ್ ಟು ಫಿಲ್ ದ ಕ್ಯಾಶುವಲ್ ವೇಕೆನ್ಸಿ. ಅಡಿಷನಲ್ ಜಡ್ಜಸ್ ಕ್ಯಾನ್ ಆಲ್ಸೋ ಬಿ ಅಪಾಯಿಂಟೆಡ್ ಫಾರ್ ಎ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 2 years ಟು ಕೋಪ್ ವಿತ್ ಇನ್ಕ್ರೀಸ್ಡ್ ವರ್ಕ್ಲೋಡ್. ಇನ್ನು ನ್ಯಾಯಾಧೀಶರುಗಳ ನೇಮಕದ ವಿಚಾರವನ್ನು ನೋಡುವುದಾದರೆ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನು ರಾಷ್ಟ್ರಪತಿಯವರು ನೇಮಿಸುತ್ತಾರೆ. ಉಚ್ಚ ನ್ಯಾಯಾಲಯಗಳಿಗೆ ನ್ಯಾಯಾಧೀಶರುಗಳನ್ನು ನೇಮಿಸುವಾಗ ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಹಾಗೆ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರೊಂದಿಗೆ, ದ ಗವರ್ನರ್ ಆಫ್ ದ ಕನ್ಸರ್ನ್ ಸ್ಟೇಟ್, ಮತ್ತು ಸಂಬಂಧಪಟ್ಟ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ನಡೆಸತಕ್ಕದ್ದು. ರಾಷ್ಟ್ರಪತಿಯವರು
ಭಾರತದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚಿಸಿ ಒಂದು ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಂದರೆ ಹೈಕೋರ್ಟಿನ ನ್ಯಾಯಾಧೀಶರನ್ನು ಇನ್ನೊಂದು ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬಹುದು. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಾಗಿ ಬಡ್ತಿ ಹೊಂದುವ ಅವಕಾಶವೂ ಇದೆ. ನ್ಯಾಯಾಧೀಶರುಗಳನ್ನು ಸೇವೆಯಿಂದ ವಜಾ ಮಾಡುವ ಕ್ರಮವನ್ನು ಮಹಾಭಿಯೋಗ ದ ಇಂಪೀಚ್ಮೆಂಟ್ ಪ್ರೋಸೆಸ್ ಎಂದು ಕರೆಯುತ್ತಾರೆ. ಅಂದರೆ ನ್ಯಾಯಾಧೀಶರುಗಳನ್ನು ಅಸಾಮರ್ಥ್ಯ ಇನ್ಕೆಪಾಸಿಟಿ ಮತ್ತು ದುರ್ನಡತೆ ಮಿಸ್ಬಿಹೇವಿಯರ್ ಆಧಾರದ ಮೇಲೆ ಮಹಾಭಿಯೋಗದ ಪ್ರಕ್ರಿಯೆಯ ಮೂಲಕ ಅಧಿಕಾರದಿಂದ ವಜಾಗೊಳಿಸಬಹುದಾಗಿದೆ. ಮುಂದೆ ಉಚ್ಚ ನ್ಯಾಯಾಲಯಕ್ಕೆ ಆಯ್ಕೆಗೊಳ್ಳಬೇಕಾದರೆ ಈ ನ್ಯಾಯಾಧೀಶರುಗಳು ಹೊಂದಬೇಕಾದ ಅರ್ಹತೆಗಳ ಬಗ್ಗೆ ಸಂವಿಧಾನವು ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದೆ. ಮೊದಲಿಗೆ ಒಬ್ಬ ವ್ಯಕ್ತಿಯು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಆಯ್ಕೆಗೊಳ್ಳಬೇಕಾದರೆ ಆತನು ಭಾರತದ ಪ್ರಜೆಯಾಗಿರಬೇಕು. ಎರಡನೇದು, ಆತನು ಕನಿಷ್ಠ 10 ವರ್ಷಗಳವರೆಗೆ ನ್ಯಾಯಿಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಬೇಕು. He must have served as a judicial officer for at least 10 years. ಅಥವಾ ಯಾವುದಾದರೂ ಉಚ್ಚ ನ್ಯಾಯಾಲಯದಲ್ಲಿ ಅಡ್ವೊಕೇಟ್ ಆಗಿ ನ್ಯಾಯವಾದಿಯಾಗಿ 10 ವರ್ಷಗಳವರೆಗೆ ಸೇವೆ ಸಲ್ಲಿಸಿರಬೇಕು. Or he must have been an advocate of a high court for at least 10 years. ಇದು ಸಂವಿಧಾನವು ಸೂಚಿಸಿರುವ ನ್ಯಾಯಾಧೀಶರ ಅರ್ಹತೆಗಳು. ಇನ್ನು ನ್ಯಾಯಾಧೀಶರ ವೇತನ ಮತ್ತು ಇತರ ಸೌಲಭ್ಯಗಳನ್ನು ಗಮನಿಸುವುದಾದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮಾಸಿಕ 2,50,000 ರೂಪಾಯಿಗಳ ವೇತನವನ್ನು ಪಡೆಯುತ್ತಾರೆ. ಉಚ್ಚ ನ್ಯಾಯಾಲಯದ ಇತರ ನ್ಯಾಯಾಧೀಶರುಗಳಿಗೆ ಮಾಸಿಕ 2,25,000 ವೇತನ ದೊರೆಯುತ್ತದೆ. ಈ ವೇತನಗಳಲ್ಲದೆ ಸಂವಿಧಾನವು ನ್ಯಾಯಾಧೀಶರುಗಳಿಗೆ ಇತರ ಸೌಲಭ್ಯಗಳನ್ನು ಪ್ರಯೋಜನಗಳನ್ನು ಕೂಡ ಒದಗಿಸಿದೆ. ಉದಾಹರಣೆಗೆ ಎಲ್ಲ ನ್ಯಾಯಾಧೀಶರುಗಳಿಗೂ ಕೂಡ ಉಚಿತವಾದ ಅಧಿಕೃತ ನಿವಾಸವನ್ನು ಒದಗಿಸಲಾಗುತ್ತದೆ. ನಿವೃತ್ತಿಯ ನಂತರ ಅವರಿಗೆ ನಿವೃತ್ತಿ ವೇತನವನ್ನು ಕೂಡ ನೀಡಲಾಗುತ್ತದೆ. ಆರ್ಥಿಕ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿದರೆ ಉಳಿದ ಸಮಯದಲ್ಲಿ ಈ ನ್ಯಾಯಾಧೀಶರುಗಳ ವೇತನವನ್ನು ಕಡಿತಗೊಳಿಸುವುದಕ್ಕೆ ಅವಕಾಶ ಇರುವುದಿಲ್ಲ. ಈ ನ್ಯಾಯಾಧೀಶರುಗಳ ವೇತನ ಮತ್ತು ಇತರ ಭತ್ಯೆಗಳನ್ನು ರಾಜ್ಯದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ. ಅಂದರೆ their salary and allowances are charged on the consolidated fund of the state. ಇನ್ನು ಉಚ್ಚ ನ್ಯಾಯಾಲಯಗಳ ಅಧಿಕಾರದ ವ್ಯಾಪ್ತಿಯನ್ನು ಗಮನಿಸುವುದಾದರೆ ಸಂವಿಧಾನವು ಉಚ್ಚ ನ್ಯಾಯಾಲಯಗಳಿಗೆ ಮೂಲ ಅಧಿಕಾರದ ವ್ಯಾಪ್ತಿ, ಅಪೀಲು ಅಧಿಕಾರದ ವ್ಯಾಪ್ತಿ ಮತ್ತು ಇತರ ಅಧಿಕಾರದ ವ್ಯಾಪ್ತಿಯನ್ನು ಕೂಡ ನೀಡಿರುವುದನ್ನು ಗಮನಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಉಚ್ಚ ನ್ಯಾಯಾಲಯಗಳಿಗೆ ಸಲಹಾ ಅಧಿಕಾರದ ವ್ಯಾಪ್ತಿಯೂ ಕೂಡ ಇರುತ್ತದೆ. ಇನ್ನು ಈ ಉಚ್ಚ ನ್ಯಾಯಾಲಯಗಳು ಅಧೀನ ನ್ಯಾಯಾಲಯಗಳ ಮೇಲೆ ನಿಯಂತ್ರಣವನ್ನು ಮೇಲ್ವಿಚಾರಣೆಯ ಕಾರ್ಯವನ್ನು ಕೂಡ ಹೊಂದಿರುತ್ತದೆ. ಉಚ್ಚ ನ್ಯಾಯಾಲಯಗಳ ಅಧಿಕಾರದ ವ್ಯಾಪ್ತಿಯನ್ನು ನಾವು ಒಂದೊಂದಾಗಿ ಗಮನಿಸೋಣ. ಮೊದಲಿಗೆ ಮೂಲ ಅಧಿಕಾರದ ವ್ಯಾಪ್ತಿ ಅಂದರೆ ಒರಿಜಿನಲ್ ಜ್ಯೂರಿಡಿಕ್ಷನ್. ಭಾರತದಲ್ಲಿ ಅತ್ಯಂತ ಪುರಾತನವಾದ 3 ಉಚ್ಚ ನ್ಯಾಯಾಲಯಗಳಿವೆ. ಅವೆಂದರೆ ಬಾಂಬೆ, ಕಲ್ಕತ್ತಾ ಮತ್ತು ಮೆಡ್ರಾಸ್. ಈ ಉಚ್ಚ ನ್ಯಾಯಾಲಯಗಳಿಗೆ ಮೂಲ ಅಧಿಕಾರದ ವ್ಯಾಪ್ತಿಯೂ ಇದೆ, ಹಾಗೆಯೇ ಅಪೀಲು ಅಧಿಕಾರದ ವ್ಯಾಪ್ತಿಯೂ ಕೂಡ ಇದೆ. High courts of Bombay, Calcutta and Madras are the oldest courts of the country. They have both original and appellate jurisdiction. ಈ ಉಚ್ಚ ನ್ಯಾಯಾಲಯಗಳಿಗೆ ವೀಲುನಾಮೆ ಅಂದರೆ ವಿಲ್, ಅಡ್ಮಿರಾಲಿಟಿ, ಮದುವೆ, ವಿಚ್ಛೇದನ ಕಾನೂನು, ಕಂಪನಿ ಕಾನೂನು, ನ್ಯಾಯಾಂಗ ನಿಂದನೆ ಇತ್ಯಾದಿ ಪ್ರಕರಣಗಳಲ್ಲಿ ಮೂಲ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ. ಸಂಸತ್ ಸದಸ್ಯರು ಮತ್ತು ಶಾಸಕರುಗಳ ಚುನಾವಣೆಗೆ ಸಂಬಂಧಿಸಿದ ವಿಷಯವೂ ಕೂಡ ಉಚ್ಚ ನ್ಯಾಯಾಲಯದ ಮೂಲ ಅಧಿಕಾರದ ವ್ಯಾಪ್ತಿಗೆ ಒಳಪಡುತ್ತದೆ. ಸಂವಿಧಾನದ
226ನೇ ವಿಧಿ ಪ್ರಕಾರ ಮೂಲಭೂತ ಹಕ್ಕುಗಳ ರಕ್ಷಣೆಗಾಗಿ ರಿಟ್ ಆದೇಶಗಳನ್ನು ಅಂದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋಆರೆಂಟೊ, ಸರ್ಟ್ಯೂರರಿ, ಪ್ರೊಹಿಬಿಷನ್ ಹೀಗೆ 5 ರೀತಿಯ ರಿಟ್ ಆದೇಶಗಳನ್ನು ಹೊರಡಿಸುವ ಅಧಿಕಾರ ಉಚ್ಚ ನ್ಯಾಯಾಲಯಗಳಿಗೆ ಇವೆ. ಉಚ್ಚ ನ್ಯಾಯಾಲಯಗಳ ಮೂಲ ಅಧಿಕಾರದ ವ್ಯಾಪ್ತಿ ಎಂದರೆ ಕೆಳ ನ್ಯಾಯಾಲಯಗಳಲ್ಲಿ ವಿಚಾರಣೆಗೆ ಒಳಪಡದೆ ನೇರವಾಗಿ ಉಚ್ಚ ನ್ಯಾಯಾಲಯಕ್ಕೆ ಬಂದಿರತಕ್ಕಂಥ ಪ್ರಕರಣಗಳು. ಇನ್ನು ಈ ಉಚ್ಚ ನ್ಯಾಯಾಲಯಗಳ ಅಧಿಕಾರದ ವ್ಯಾಪ್ತಿಯನ್ನು ಗಮನಿಸಿದರೆ ಈ ಕೆಳಗಿನ ಅಂಶಗಳು ಅತ್ಯಂತ ಪ್ರಮುಖ ಎನಿಸುತ್ತವೆ. ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಅಪೀಲು ಅಧಿಕಾರದ ವ್ಯಾಪ್ತಿ ಇದೆ. ಆಲ್ ಹೈಕೋರ್ಟ್ಸ್ ಹ್ಯಾವ್ ಅಪೆಲೇಟ್ jurisdiction in civil and criminal cases. In civil matters, the High Court entertains appeals against the decisions of district courts and subordinate courts on the question of law, fact or procedure. ಕಾನೂನು, ವಾಸ್ತವಾಂಶ ಮತ್ತು ವಿಧಾನಗಳಿಗೆ ಸಂಬಂಧಿಸಿದ ಸಿವಿಲ್ ಪ್ರಕರಣಗಳನ್ನು ಜಿಲ್ಲಾ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳಿಂದ ಬರುವ ಅಪೀಲುಗಳನ್ನು ಉಚ್ಚ ನ್ಯಾಯಾಲಯವು ವಿಚಾರಣೆಗಾಗಿ ಸ್ವೀಕರಿಸುತ್ತದೆ. ಇನ್ನು ಕ್ರಿಮಿನಲ್ ಪ್ರಕರಣಗಳಲ್ಲಿ ಉಚ್ಚ ನ್ಯಾಯಾಲಯವು ಸತ್ರ ನ್ಯಾಯಾಲಯ ಅಂದರೆ ಸೆಷನ್ಸ್ ಕೋರ್ಟ್ ಮತ್ತು ಕೆಳಹಂತದ ನ್ಯಾಯಾಲಯಗಳು ಇನ್ಫೀರಿಯರ್ ಕೋರ್ಟ್ಸ್ ನೀಡುವ ತೀರ್ಪುಗಳ ವಿರುದ್ಧದ ಅಪೀಲುಗಳನ್ನು ವಿಚಾರಣೆ ನಡೆಸುತ್ತದೆ. ಅಂದರೆ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆಯೂ ಕೂಡ ಉಚ್ಚ ನ್ಯಾಯಾಲಯವು ಅಪೀಲು ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದೆ. ಇನ್ ಕ್ರಿಮಿನಲ್ ಮ್ಯಾಟರ್ಸ್ ದ ಹೈಕೋರ್ಟ್ ಹಿಯರ್ಸ್ ಅಪೀಲ್ ಅಗೇನ್ಸ್ಟ್ ದ ಡಿಸಿಷನ್ಸ್ ಆಫ್ ದ ಸೆಷನ್ಸ್ ಕೋರ್ಟ್ ಆ್ಯಂಡ್ ಅದರ್ ಇನ್ಫೀರಿಯರ್ ಕೋರ್ಟ್ಸ್. ಉಚ್ಚ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿಯ ಮುಂದಿನ ಅಧಿಕಾರವೆಂದರೆ ಸೂಪರ್ವೈಸರಿ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಜುರಿಡಿಕ್ಷನ್ ಅಂದರೆ ಮೇಲ್ವಿಚಾರಣಾ ಮತ್ತು ಆಡಳಿತಾತ್ಮಕ ಅಧಿಕಾರದ ವ್ಯಾಪ್ತಿ. ದ ಹೈಕೋರ್ಟ್ ಈಸ್ ವೆಸ್ಟೆಡ್ ವಿತ್ ದ ಪವರ್ ಆಫ್ ಸೂಪರಿಂಟೆಂಡೆನ್ಸ್, ಕಂಟ್ರೋಲ್ ಆ್ಯಂಡ್ ಡೈರೆಕ್ಷನ್ ಓವರ್ ಆಲ್ ದ ಕೋರ್ಟ್ಸ್ ಆ್ಯಂಡ್ ಟ್ರಿಬ್ಯುನಲ್ಸ್ ಎಕ್ಸೆಪ್ಟ್ ಮಿಲಿಟರಿ ವಿದಿನ್ ದ ಸ್ಟೇಟ್. ಅಂದರೆ ರಾಜ್ಯದ ಒಳಗೆ ಇರುವ ಎಲ್ಲ ನ್ಯಾಯಾಲಯಗಳ ಮತ್ತು ನ್ಯಾಯಮಂಡಳಿಗಳ ಮಿಲಿಟರಿ ನ್ಯಾಯಮಂಡಳಿಗಳನ್ನು ಹೊರತುಪಡಿಸಿ ಮೇಲ್ವಿಚಾರಣೆ ನಡೆಸುವ, ಅವುಗಳನ್ನು ನಿಯಂತ್ರಿಸುವ ಮತ್ತು ನಿರ್ದೇಶನ ನೀಡುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯವು ಹೊಂದಿದೆ. ಅಲ್ಲದೆ ಉಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯದಿಂದ ಆದಾಯಕ್ಕಾಗಿ ಕರೆ, ಸಾಮಾನ್ಯ ನಿಯಮಗಳನ್ನು ರೂಪಿಸಿ ಅವುಗಳನ್ನು ಹೊರಡಿಸುವುದು, ಕೆಳ ನ್ಯಾಯಾಲಯಗಳ ವಿಚಾರಣೆಯನ್ನು ಸೂಚಿಸಿ ನಿಯಂತ್ರಿಸುವುದು ಇತ್ಯಾದಿ. ಅಂದರೆ ದ ಹೈಕೋರ್ಟ್ ಮೇ ಕಾಲ್ ಫಾರ್ ರಿಟರ್ನ್ಸ್ ಫ್ರಮ್ ದ ಸಬಾರ್ಡಿನೇಟ್ ಕೋರ್ಟ್ಸ್, ಮೇಕ್ ಆ್ಯಂಡ್ ಇಶ್ಯೂ ಜನರಲ್ ರೂಲ್, ಪ್ರಿಸ್ಕ್ರೈಬ್ ಆ್ಯಂಡ್ ರೆಗ್ಯುಲೇಟ್ ದ ಪ್ರೊಸೀಡಿಂಗ್ಸ್ ಆಫ್ ಸಚ್ ಕೋರ್ಟ್ಸ್, ಪ್ರಿಸ್ಕ್ರೈಬ್ ದ ಫಾರ್ಮ್ಸ್ ಇನ್ ವಿಚ್ ಬುಕ್ಸ್ ಆ್ಯಂಡ್ ಅಕೌಂಟ್ಸ್ ಆರ್ ಟು ಬಿ ಮೇಂಟೈನ್ಡ್ ಬೈ ದೆಮ್. ಮುಂದೆ ಉಚ್ಚ ನ್ಯಾಯಾಲಯದ ಅಧಿಕಾರವನ್ನು ಗಮನಿಸಿದಾಗ ಉಚ್ಚ ನ್ಯಾಯಾಲಯವು ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಇತರ ಅಧಿಕಾರವನ್ನು ಹೊಂದಿರುವಂಥದ್ದು. ಇದನ್ನು ನಾವು ಮಿಸಲೇನಿಯಸ್ ಜುರಿಡಿಕ್ಷನ್, ಇತರೆ ಅಧಿಕಾರದ ವ್ಯಾಪ್ತಿ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಈ ಅಧಿಕಾರವನ್ನು ಒಂದೊಂದಾಗಿ ಗಮನಿಸುತ್ತಾ ಪರಿಷ್ಕರಣಾ ಅಧಿಕಾರದ ವ್ಯಾಪ್ತಿ, ರಿವೈಸರಿ ಜುರಿಡಿಕ್ಷನ್. ಉಚ್ಚ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳು ಅಥವಾ ನ್ಯಾಯಮಂಡಳಿಗಳು ನೀಡುವ ಅಪೀಲು ಮಾಡಲಾಗದ ಡಿಕ್ರಿ ಅಥವಾ ಆದೇಶಗಳನ್ನು ಪರಿಷ್ಕರಿಸುವ ಅಧಿಕಾರವನ್ನು ಹೊಂದಿದೆ. ಇದನ್ನೇ ನಾವು ಆಂಗ್ಲ ಭಾಷೆಯಲ್ಲಿ ಹೇಳುವುದಾದರೆ ಹೈಕೋರ್ಟ್ಸ್ ಹ್ಯಾವ್ ದ ಪವರ್ ಆಫ್ ರಿವಿಷನ್, ದಟ್ ಈಸ್ ಇಟ್ ಈಸ್ ಎಂಪವರ್ಡ್ ಟು ಎಕ್ಸಾಮಿನ್ ಎನಿ ನಾನ್ appealable decree or order of a subordinate court or tribunal. It has the power to set aside any orders if it finds unjust, improper or in excess of jurisdiction of the subordinate court. ಇತರ ಅಧಿಕಾರದ ವ್ಯಾಪ್ತಿಯಲ್ಲಿ ಎರಡನೆಯದು
ರಾಜ್ಯ ಕಾನೂನುಗಳ ನ್ಯಾಯಿಕ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಆಫ್ ಸ್ಟೇಟ್ ಲಾಸ್. ಉಚ್ಚ ನ್ಯಾಯಾಲಯಗಳಿಗೆ ಕೇಂದ್ರದ ಕಾನೂನುಗಳನ್ನು ಅಥವಾ ಅವುಗಳ ಸಾಂವಿಧಾನಿಕ ಸಿಂಧುತ್ವವನ್ನು ನಿರ್ಧರಿಸುವ ಅಧಿಕಾರ ಇಲ್ಲ. ಆದರೆ ರಾಜ್ಯ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವ, ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ, ಇದನ್ನು ನಿರ್ಧರಿಸುವ ಅಧಿಕಾರ ಇದೆ. ಹೈಕೋರ್ಟ್ಸ್ ಹ್ಯಾವ್ ನೋ ಪವರ್ ಟು ಡಿಟರ್ಮಿನ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಸೆಂಟ್ರಲ್ ಲಾ, notification or order if it violates fundamental rights, but the high courts can determine constitutional validity of the state laws. ಮೂರನೇದಾಗಿ ಸಿಬ್ಬಂದಿಗಳ ನೇಮಕ. ಉಚ್ಚ ನ್ಯಾಯಾಲಯವು ತನ್ನ ಆಡಳಿತಾತ್ಮಕ ಸಿಬ್ಬಂದಿಯನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದೆ. ಈ ಸಿಬ್ಬಂದಿಗಳ ಸೇವಾ ನಿಯಮ, ಸೌಲಭ್ಯಗಳು, ವರ್ಗಾವಣೆ, ಬಡ್ತಿ, ಇತರ ವಿಚಾರಗಳನ್ನು ಉಚ್ಚ ನ್ಯಾಯಾಲಯವೇ ನಿರ್ಧರಿಸುತ್ತದೆ. ಇದರ ಖರ್ಚು ವೆಚ್ಚಗಳನ್ನು ರಾಜ್ಯದ ಸಂಚಿತ ನಿಧಿಯಿಂದ ಭರಿಸಲಾಗುತ್ತದೆ. ದ ಹೈಕೋರ್ಟ್ ಅಪಾಯಿಂಟ್ಸ್ ಇಟ್ಸ್ ಓನ್ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್. ಇಟ್ ಡಿಟರ್ಮಿನ್ಸ್ ದೇರ್ ಸರ್ವಿಸ್ ಕಂಡೀಷನ್ಸ್, ಪ್ರಿವಿಲೇಜಸ್ ಆ್ಯಂಡ್ ಬೆನಿಫಿಟ್ಸ್ ಆ್ಯಂಡ್ ಇಫೆಕ್ಟ್ ಟ್ರಾನ್ಸ್ಫರ್ಸ್ ಆ್ಯಂಡ್ ಪ್ರಮೋಷನ್ಸ್. ಇಟ್ಸ್ ಎಸ್ಟಾಬ್ಲಿಷ್ಮೆಂಟ್ ಈಸ್ ಚಾರ್ಜ್ಡ್ ಆನ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್. ನಾಲ್ಕನೆಯದಾಗಿ ದಾಖಲೆಯ ನ್ಯಾಯಾಲಯ, ಕೋರ್ಟ್ ಆಫ್ ರೆಕಾರ್ಡ್. ಹೇಗೆ ನಾವು ಸರ್ವೋಚ್ಚ ನ್ಯಾಯಾಲಯವನ್ನು ದಾಖಲೆಗಳ ನ್ಯಾಯಾಲಯವೆಂದು ಕರೆಯುತ್ತೇವೆಯೋ ಹಾಗೆಯೇ ರಾಜ್ಯಗಳ ಉಚ್ಚ ನ್ಯಾಯಾಲಯವನ್ನು ಕೂಡ ದಾಖಲೆಗಳ ನ್ಯಾಯಾಲಯವೆಂದು ಕರೆಯುತ್ತೇವೆ. ಅಂದರೆ ಉಚ್ಚ ನ್ಯಾಯಾಲಯವು ಅಲ್ಲಿ ನಡೆಯುವ ವಿಚಾರಣೆಗಳನ್ನು ಮತ್ತು ತೀರ್ಪುಗಳನ್ನು ಭವಿಷ್ಯದ ಉಲ್ಲೇಖಕ್ಕಾಗಿ ದಾಖಲು ಮಾಡುತ್ತದೆ. ಅಂದರೆ ನ್ಯಾಯಾಲಯದಲ್ಲಿ ನಡೆಯುವ ಎಲ್ಲ ಕಾರ್ಯಕಲಾಪಗಳನ್ನು ಮುಂದಿನ ತೀರ್ಪುಗಳ ಉಲ್ಲೇಖಕ್ಕಾಗಿ ಅಥವಾ ಪ್ರಿಸಿಡೆಂಟ್ಸ್, ಪೂರ್ವ ನಿದರ್ಶನಗಳ ರೂಪದಲ್ಲಿ ಅವುಗಳನ್ನು ಕಾಪಾಡುವುದಕ್ಕಾಗಿ ದಾಖಲಿಸಲಾಗುತ್ತದೆ. ಆದ್ದರಿಂದಲೇ ಉಚ್ಚ ನ್ಯಾಯಾಲಯವನ್ನು ಕೋರ್ಟ್ ಆಫ್ ರೆಕಾರ್ಡ್ಸ್, ದಾಖಲೆಗಳ ನ್ಯಾಯಾಲಯವೆಂದು ಕರೆಯುತ್ತಾರೆ. ಆಲ್ ಇಟ್ಸ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಡಿಸಿಷನ್ಸ್ ಆರ್ ರೆಕಾರ್ಡೆಡ್ ಫಾರ್ ಫ್ಯೂಚರ್ ರೆಫರೆನ್ಸ್. ಇನ್ನು ಇತರೆ ಅಧಿಕಾರದ ವ್ಯಾಪ್ತಿಯಲ್ಲಿ ಐದನೆಯ ಅಧಿಕಾರವೆಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್, ನ್ಯಾಯಾಲಯ ನಿಂದನೆ ಪ್ರಕರಣ. ಹೈಕೋರ್ಟ್ ಹ್ಯಾಸ್ ದ ಪವರ್ ಟು ಇನಿಷಿಯೇಟ್ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಆ್ಯಂಡ್ ಪನಿಷ್ ಫಾರ್ ದ ಕಂಟೆಂಪ್ಟ್ ಆಫ್ ಕೋರ್ಟ್. ಅಂದರೆ ಉಚ್ಚ ನ್ಯಾಯಾಲಯವು ನ್ಯಾಯಾಲಯ ನಿಂದನೆಯ ಪ್ರಕರಣವನ್ನು ವಿಚಾರಣೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡುವ ಅಧಿಕಾರವನ್ನು ಕೂಡ ಹೊಂದಿದೆ. ಇತರ ಅಧಿಕಾರದ ವ್ಯಾಪ್ತಿಯಲ್ಲಿ ಕೊನೆಯದಾಗಿ ನಾವು ನೋಡುವುದಾದರೆ ಚುನಾವಣಾ ವಿವಾದಗಳು. ಅಂದರೆ ಕೇಂದ್ರದ ಸಂಸತ್ತು, ಯೂನಿಯನ್ ಪಾರ್ಲಿಮೆಂಟ್, ಮತ್ತು ರಾಜ್ಯ ಶಾಸಕಾಂಗ, ಸ್ಟೇಟ್ ಲೆಜಿಸ್ಲೇಚರ್ಸ್, ಇವುಗಳಿಗೆ ನಡೆಯುವ ಚುನಾವಣೆಗಳಿಗೆ ಸಂಬಂಧಿಸಿ ವಿವಾದಗಳು ಉಂಟಾದರೆ ಇಂಥ ವಿವಾದಗಳನ್ನು ಇತ್ಯರ್ಥಪಡಿಸುವ ಅಧಿಕಾರವು ಉಚ್ಚ ನ್ಯಾಯಾಲಯಗಳಿಗೆ ನೀಡಲಾಗಿದೆ. ಹೈಕೋರ್ಟ್ ಇಸ್ ಎಂಪವರ್ಡ್ to settle disputes arising out of election to the Union Parliament and state legislatures. ಉಪಸಂಹಾರ. ವಿದ್ಯಾರ್ಥಿಗಳೇ, ಈ ಉಪನ್ಯಾಸವನ್ನು ಮುಗಿಸುವ ಹಂತ ಬಂದಿದೆ. ಇದನ್ನು ನಾನು ಉಪಸಂಹಾರದ ರೂಪದಲ್ಲಿ ಒಂದು 3-4 ವಾಕ್ಯದಲ್ಲಿ ಮುಗಿಸುವ ಪ್ರಯತ್ನ ಪಡುತ್ತೇನೆ. ಉಚ್ಚ ನ್ಯಾಯಾಲಯವು ರಾಜ್ಯ ನ್ಯಾಯಾಂಗ ವ್ಯವಸ್ಥೆಯ ತುತ್ತ ತುದಿಯಲ್ಲಿರುವ ನ್ಯಾಯಾಂಗವಾಗಿದೆ. ದ ಹೈಕೋರ್ಟ್ ಸ್ಟ್ಯಾಂಡ್ಸ್ ಅಟ್ ದ ಅಪೆಕ್ಸ್ ಆಫ್ ದ ಸ್ಟೇಟ್ಸ್ ಜುಡಿಷಿಯಲ್ ಸಿಸ್ಟಮ್. ಭಾರತದ ಸಮಗ್ರ ನ್ಯಾಯಿಕ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿರುವ ಉಚ್ಚ ನ್ಯಾಯಾಲಯಗಳು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಅಧೀನಕ್ಕೆ ಒಳಪಟ್ಟಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಹೊರಡಿಸುವ ಎಲ್ಲ ಆದೇಶಗಳನ್ನು ಉಚ್ಚ ನ್ಯಾಯಾಲಯವು ಪಾಲಿಸಬೇಕಾಗುತ್ತದೆ. ಅಂದರೆ ಭಾರತವು ಏಕರೂಪದ ಮತ್ತು ಸಮಗ್ರವಾದ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಸರ್ವೋಚ್ಚ ನ್ಯಾಯಾಲಯವು ನೀಡುವ ಎಲ್ಲ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಉಚ್ಚ ನ್ಯಾಯಾಲಯವು ಪಾಲಿಸಬೇಕಾಗುತ್ತದೆ. A study of the structure and jurisdiction of the high courts shows that they form a part of the union judiciary rather than the state government. All the rulings issued by the Supreme Court
ಆರ್ ಟು ಬಿ ಫಾಲೋಡ್ ಬೈ ದ ಹೈಕೋರ್ಟ್ಸ್. ಹೀಗೆ ಉಚ್ಚ ನ್ಯಾಯಾಲಯದ ರಚನೆ, ಅವುಗಳ ಅಧಿಕಾರದ ವ್ಯಾಪ್ತಿಯನ್ನು ನಾವು ಈ ಉಪನ್ಯಾಸದಲ್ಲಿ ನೋಡಿದ್ದೇವೆ. ವಿದ್ಯಾರ್ಥಿಗಳೇ, ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮುಂದೆ ಕೊನೆಯ ಅಧ್ಯಾಯ 5ನೇ ಘಟಕದ ಫೆಡರಲಿಸಮ್ ಇನ್ ಇಂಡಿಯಾ, ಭಾರತದಲ್ಲಿ ಸಂಯುಕ್ತ ಪದ್ಧತಿ, ಇದರ ಉಪನ್ಯಾಸವನ್ನು ನಿರೀಕ್ಷಿಸಿ ಎಂದು ಹೇಳುತ್ತಾ ಈ ಉಪನ್ಯಾಸವನ್ನು ಮುಗಿಸುತ್ತೇನೆ. ನಮಸ್ಕಾರ.